ಆಮೇನ್, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಮುಂಜಾವಿನ ಪ್ರಾರ್ಥನೆಯಲ್ಲಿ ಸೇರಿ ಬರ್ತಕ್ಕೆ ಕರ್ತನು ಕೊಟ್ಟಂತ ಮಹಾಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಇವತ್ತಿನ ದಿವಸ ವಾಕ್ಯ ಧ್ಯಾನಕ್ಕೆ ಹೋಗೋಣ. ವಾಕ್ಯ ಧ್ಯಾನಕ್ಕೆ ನಾವು ತೆಗೆದುಕೊಳ್ಳುವಂತ ವಾಕ್ಯ, ಅಸ್ಥಿವಾರ ವಾಕ್ಯ ಜಕರಿಯ 10ನೇ ಅಧ್ಯಾಯ 3ನೇ ವಚನದ ಬಿ ಭಾಗ. ಜಕರಿಯ 10ನೇ ಅಧ್ಯಾಯದ 3ನೇ ವಚನದ ಬಿ ಭಾಗವನ್ನ ನೋಡಿಕೊಳ್ಳೋಣ. ಮತ್ತು ಅದೇ ರೀತಿಯಲ್ಲಿ ಕೆಳಗಡೆ ಇರುವಂತಹ 4ನೇ ವಚನ ಕೂಡ ಓದಿಕೊಳ್ಳೋಣ. ಕರ್ತನ ವಾಕ್ಯ ಈ ರೀತಿಯಲ್ಲಿ, ಸೇನಾಧೀಶ್ವರನ ಯೆಹೋವನು ತನ್ನ ಮಂದೆಯಾದ ಯಹೂದ ವಂಶವನ್ನು ಪರಾಂಬರಿಸಿ ಘನವಾದ ಯುದ್ಧಾಶ್ವವನ್ನಾಗಿ ಮಾಡಿಕೊಳ್ಳುವನು. ಆ ವಂಶದಿಂದ ಮೂಲೆಗಲ್ಲು, ಆ ವಂಶದಿಂದ ಮೊಳೆ, ಆ ವಂಶದಿಂದ ಯುದ್ಧದ ಬಿಲ್ಲು, ಅಂತೂ ಆ ವಂಶದೊಳಗಿಂದ ಸಕಲ ಅಧಿಕಾರಿಗಳು ಉಂಟಾಗುವುದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಇವತ್ತಿನ ದಿವಸ ಈ ವಾಕ್ಯವನ್ನ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಕರ್ತನ ಸನ್ನಿಧಾನದಲ್ಲಿ ಸೇನಾಧೀಶ್ವರನಾದ ನಮ್ಮ ಕರ್ತನು ಯೆಹೋವನು ತನ್ನ ಮಂದೆಯಾದ ಯಹೂದ ವಂಶವನ್ನ ಯಹೂದ ಎಂದು ನೋಡುವಾಗ ಸ್ತುತಿ ಮಾಡುವಂತ ಒಂದು ಜನಾಂಗ, ಸ್ತುತಿ ಮಾಡುವಂತ ಕರ್ತನ ದೇವ ಮಕ್ಕಳು, ಸ್ತುತಿ ಮಾಡುವಂತ ದೇವರನ್ನ ಸ್ತುತಿಸುವಂತ, ದೇವರಿಗೆ ವಿಧೇಯರಾಗುವಂತ ಸ್ತುತಿ ಎಂದು ನೋಡುವಾಗ ಯಹೂದನ ಕೇವಲ ಸ್ತುತಿ, ಅದನ್ನ ಯಹೂದ ಎನ್ನುವಂತ ಹೆಸರಿನ ಅರ್ಥ ಸ್ತುತಿ ಎಂದು ನೋಡ್ತೇವೆ. ಅದನ್ನ ಸ್ತುತಿ ಮಾಡೋಣ. ಆದ್ರೆ ನಾವು ಹೊಸ ಒಡಂಬಡಿಕೆ ಬರುವಾಗ ಆ ಸ್ತುತಿ ಕೇವಲ ಶರೀರ ಸಂಬಂಧವಾಗಿ ಯಜ್ಞವನ್ನ ಸಮರ್ಪಿಸಿದ ಸ್ತುತಿ ಆಗಿರಲಿಲ್ಲ. ಅದು ಯಾವ ರೀತಿಯ ಒಂದು ಸ್ತುತಿ ಆಯಿತು? ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡುವಂತ ಸ್ತುತಿಯಾಗಿ ಮಾರ್ಪಟ್ಟಿದೆ. ಇವತ್ತಿನ ದಿವಸ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡುವಂತ, ಸ್ತುತಿ ಮಾಡುವಂತ ಯಹೂದ ವಂಶದವರು ನಾವಾಗಿರೋದಾದ್ರೆ ಪ್ರೇರೆ, ಕರ್ತನು ಆ ಯಹೂದ ವಂಶವನ್ನ ದೃಷ್ಟಿಸಿ, ಆ ದೇವ ಜನಾಂಗವನ್ನ ದೃಷ್ಟಿಸಿ ಕರ್ತನ ಹೇಳ್ತಾ ಇದ್ದಾನೆ, ಪರಾಂಬರಿಸಿ ಘನವಾದ ಯುದ್ಧಾಶ್ವವನ್ನಾಗಿ ಮಾಡಿಕೊಳ್ಳುವೆನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕ್ರಿಸ್ತನ ಒಂದು ನಂಬಿದವರಾಗಿ, ಕ್ರಿಸ್ತನನ್ನು ಹಿಂಬಾಲಿಸುವವರಾಗಿ, ಕೇವಲ ನಾವು ಆತನ ಮಕ್ಕಳು ಮಾತ್ರವಲ್ಲ, ನಾವು ಆತನ ಸೈನಿಕರಾಗಿದ್ದೇವೆ, ಆತನ ಸೈನ್ಯದಲ್ಲಿರುವವರ ಒಬ್ಬೊಬ್ಬರಾಗಿದ್ದೇವೆ. ಕರ್ತನ ನಮ್ಮನ್ನ ಎನ್ನದೆ ಯುದ್ಧ ಅಶ್ವವನ್ನಾಗಿ ಅಂದ್ರೆ ಕುದುರೆಯನ್ನ, ಯುದ್ಧದ ಕುದುರೆಯನ್ನಾಗಿ ನಮ್ಮನ್ನ ಮಾಡ್ತಾನೆ. ಏನಕ್ಕೆ ಅಂತಂದ್ರೆ ಆತನು ಈ ರಾಜ್ಯವನ್ನ ಕಟ್ಟುವುದಕ್ಕೋಸ್ಕರ ಉಪಯೋಗಿಸಲ್ಪಡುವಂತಹ ಯುದ್ಧದ ಅಶ್ವ, ಯುದ್ಧದ ಕುದುರೆ ನಾವಾಗಿರೋ ಒಂದು ಆಯುಧ, ಪರಲೋಕದ ಆಯುಧ ನಾವು ಆಗಿರಬೇಕೆಂದ್ರೆ ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಅನೇಕ ಪರಲೋಕ ಆಯುಧಗಳನ್ನ ನಾವು ನೋಡ್ತೇವೆ. ಕರ್ತನು ಆತನ ಮಹಿಮೆಗೋಸ್ಕರವಾಗಿ, ಆತನ ರಾಜ್ಯವನ್ನ ಕಟ್ಟುವುದಕ್ಕೋಸ್ಕರವಾಗಿ, ಆತನ ಮಕ್ಕಳನ್ನ ಪ್ರೀತಿಯಿಂದ ನಡೆಸುವುದಕ್ಕೋಸ್ಕರವಾಗಿ, ಅವರನ್ನ ಗಟ್ಟಿಯಾಗಿ ನಿಲ್ಲಿಸುವುದಕ್ಕೋಸ್ಕರವಾಗಿ, ಅವರನ್ನ ಪರಲೋಕ ರಾಜ್ಯ ಪ್ರವೇಶ ಮಾಡಿಸುವುದಕ್ಕೋಸ್ಕರವಾಗಿ ಅನೇಕ ಜನರನ್ನು ಉಪಯೋಗಿಸುವುದಕ್ಕಾಗಿ ಸ್ತೋತ್ರ. ಈ ದಿನಮಾನಗಳಲ್ಲಿ ಕರ್ತನ ಹೇಳ್ತಾ ಇದ್ದಾರೆ, ನಮ್ಮನ್ನು ಕೂಡ ಕರ್ತನು ಆತನ ಮಹಿಮೆಗೋಸ್ಕರವಾಗಿ ಉಪಯೋಗಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಅದು ಹೇಗೆ, ಎಲ್ಲಿ, ಯಾವ ರೀತಿಯಲ್ಲಿ, ಯಾವ ಕಾರ್ಯಗಳ ಮುಖಾಂತರ ಅದು ನಮಗೆ ಗೊತ್ತಿಲ್ಲ. ಕೇವಲ ನಾವು ಉಪಯೋಗಿಸಿ ನೋಡುವಾಗ ವೇದಿಕೆಯನ್ನು ಮಾತ್ರ ನೋಡುತ್ತೇವೆ. ವೇದಿಕೆ ಉಪಯೋಗಿಸುವ ಬಗ್ಗೆ ನಾನು ಹೇಳ್ತಾ ಇಲ್ಲ. ವೇದಿಕೆ ಮೇಲೆ, ಅದಕ್ಕಿಂತ ಹೆಚ್ಚಿದಾಗಿ ವೇದಿಕೆಯ ಕೆಳಗಡೆ ಅಂದ್ರೆ ಇನ್ನೊಬ್ಬರನ್ನ ಸಂತೈಸೋದು, ಬಲಪಡಿಸೋದು, ಸುವಾರ್ತೆಯನ್ನು ಇರೋದು, ಇನ್ನೊಬ್ಬರಿಗೆ ಸಹಾಯ ಮಾಡೋದು, ಇನ್ನೊಬ್ಬರಿಗೆ ಉಪಚಾರ ಮಾಡೋದು, ಅತಿಥಿ ಸತ್ಕಾರವನ್ನು ನೋಡೋದು, ಇನ್ನೊಬ್ಬರನ್ನ ಕ್ಷಮಿಸೋದು, ಇನ್ನೊಬ್ಬರಿಂದ ಕ್ಷಮೆಯನ್ನು ಹೊಂದೋದು, ಈ ರೀತಿಯಲ್ಲಿ ಕರ್ತನು ನಮ್ಮನ್ನ ಉಪಯೋಗಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಇತ್ತೀಚೆಗೆ ಒಂದು ಸ್ಟೇಟಸ್ ಅನ್ನ ಹಾಕಿದ್ದೆ, ಯಾರು ನೋಡಿರ್ಬೋದು ಎಲ್ಲರೂ ಕೂಡ. ಅಂದ್ರೆ ದೇವರ ಪ್ರಸನ್ನ, ದೇವರ ಒಂದು ಉಪಯೋಗಿಸಲ್ಪಡುವಿಕೆ ಅನ್ನೋದು ವೇದಿಕೆಯ ಮೇಲೆಲ್ಲ ಕರ್ತನ ಪಾದದ ಅಡಿಯಲ್ಲಿ ಎಂದು ನಾವು ನೋಡಿದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮ. ಕರ್ತನ ಪಾದದ ಅಡಿಯಲ್ಲಿ ನಾವು ಯಾವಾಗ ನಾವು ಕುಳಿತು ಆತನ ವಾಕ್ಯವನ್ನು ಓದುತ್ತೇವೋ, ಅದನ್ನ ವಾಕ್ಯವನ್ನು ಧ್ಯಾನ ಮಾಡುತ್ತೇವೋ, ಆತನಿಗೆ ನೋಡ್ರಿ ಅಲ್ಲಿ ವೇದಿಕೆ ಮೇಲೆ ಎಂದು ಅನ್ಕೊಂಡು ನೋಡುವಾಗ ಮಾರ್ತಳು ಹೆಚ್ಚಾಗಿ ಕೆಲಸ ಮಾಡಿ ಓಡಾಡ್ತಾ ಇದ್ದಾಳೆ. ನೋಡುವಾಗ ಶಿಷ್ಯರು ಅವರು ಪ್ರಮುಖರಾಗಿದ್ದಾರೆ, ಯೇಸು ಕ್ರಿಸ್ತನ ಜೊತೆ ಬಂದಿದ್ದಾರೆ. ಆದ್ರೆ ಮರಿಯಳು ಒಂದು ಕಾಲ್ನಡಿಯಲ್ಲಿ ಯೇಸುವಿನ ಪಾದದಡಿಯಲ್ಲಿ ಕುಳಿತುಕೊಂಡು ಆಕೆ ವಾಕ್ಯವನ್ನ ಕೇಳ್ತಾರೆ. ನೋಡುವಾಗ ಅಲ್ಲಿ ರೆಕಗ್ನೈಸ್ ಮಾಡುವವರು ತುಂಬಾ ಜನ ಇದ್ರು ಕೂಡ
ಅಲ್ಲಿ ರೆಕಗ್ನೈಸ್ ಆಗಲ್ಪಟ್ಟಿದ್ದಂದ್ರೆ ಪಾದದಲ್ಲಿ ಕುಳಿತುಕೊಂಡಂತ ಮರಿಯಳೆಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಗುರುತು ಹಿಡಿದದ್ದು, ಲಾಸ್ಟ್ಗೆ ಗುರುತು ಹಿಡಿಯಲ್ಪಟ್ಟಿದ್ದು. ಒಂದು ವೇಳೆ ಮಾರ್ತಳು ಯೇಸು ಕ್ರಿಸ್ತನಲ್ಲಿ ಕಂಪ್ಲೇಂಟ್ ಮಾಡದೆ ಹೋಗಿದ್ರೆ ಮರಿಯಳು ಯೇಸುವಿನ ಪಾದದಲ್ಲಿ ಕುಳಿತಿದ್ಲು ಅಂತ ಅನ್ಕೊಂಡು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ದೇವರು ಯೇಸು ಕ್ರಿಸ್ತನು ಆಕೆ ಆ ಮಾರ್ತಳು ಆಕೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಅಂದ್ರೆ ತನ್ನ ಜೊತೆ ಕೆಲಸ ಮಾಡೋದಕ್ಕೆ ಆಕೆ ಬರ್ತಾ ಇಲ್ವಲ್ಲ ಅಂತ ಅನ್ಕೊಂಡು ಅಸಮಾಧಾನ ಉಳ್ಳವರಾಗಿ ಹೇಳುವಾಗ ಮರಿಯಳು ಏನು ಮಾಡ್ತಾ ಇದ್ದಾಳೆ, ಮರಿಯಳು ಯಾವುದನ್ನು ಆರಿಸಿಕೊಂಡಿದ್ದಾಳೆ ಅಂತ ಅಂದುಕೊಂಡು ಎಲ್ಲರಿಗೂ ಗೊತ್ತಾಗುತ್ತೆ. ಕೇವಲ ಅಲ್ಲಿ ಕೂತವರಿಗೆ ಮಾತ್ರ ಅಲ್ಲ, ಸತ್ಯ ವೇದವನ್ನ ಓದಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅಲ್ಲಿ ಗೊತ್ತೆ. ಅದಕ್ಕೋಸ್ಕರವಾಗಿ ನಾವು ಅನೇಕ ಬೇರೆ ಎಂದುಕೊಳ್ತೇವೆ, ವೇದಿಕೆಯ ಮೇಲೆ ನಡೆಯುವುದೇ ದೇವರ ಉಪಯೋಗಿಸಲ್ಪಡುವಿಕೆ ಅಂತ ಅನ್ಕೊಂಡು ವೇದಿಕೆಯ ಮೇಲೆ ನಡೆಯುವುದು ಅದು ನಮ್ಮ ತಲಾಂತನ್ನ ದೇವರ ಉಪಯೋಗಿಸ್ತಾನೆ ಅಷ್ಟೇನೆ. ಆದರೆ ದೇವರು ನಮ್ಮ ಮುಖಾಂತರ ಉಪಯೋಗಿಸಲ್ಪಡೋದು ಅಲ್ಲಿ ಕೂಡ ಉಪಯೋಗಿಸಲ್ಪಡಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕಿಂತ ಹೆಚ್ಚಿನದಾಗಿ ಕಣ್ಮರೆಯಾಗಿ ಪ್ರಾರ್ಥನೆ ಮಾಡುವಂತ, ಕಣ್ಮರೆಯಾಗಿ ಮೊಣಕಾಲೂರುವಂತ, ಕಣ್ಮರೆಯಾಗಿ ಕರಗಳನ್ನೆತ್ತಿ ಪ್ರಾರ್ಥನೆ ಮಾಡುವಂತ, ಕಣ್ಮರೆಯಾಗಿ ಇನ್ನೊಬ್ಬರಿಗೆ ಉಪಚಾರ ಮಾಡುವಂತ, ಕಣ್ಮರೆಯಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡುವಂತ, ಇನ್ನೊಬ್ಬರನ್ನ ಕ್ಷಮಿಸುವಂತ, ಇನ್ನೊಬ್ಬರ ಬಳಿ ಕ್ಷಮೆಯನ್ನ ಕೇಳುವಂತ ಅನೇಕ ವ್ಯಕ್ತಿಗಳಿದ್ದಾರೆ. ಹಲ್ಲೆಲೂಯಾ. ಅದನ್ನ ನಾವು ಮರೆಯಬಾರದು. ಹಲ್ಲೆಲೂಯಾ. ಅದನ್ನೆಂದು ಕೂಡ ನಾವು ಮರೆಯಬಾರದು. ನಮಗೆ ನೋಡ್ರಿ, ಸ್ಟೇಜ್ ಮೇಲೆ ಹೋಗೋದೇ ರಿಸ್ಕ್. ಯಾಕಂತಂದ್ರೆ ಹೇಳಿ, ಎಲ್ಲರೂ ನೋಡ್ತಾರೆ, ಪ್ರಸಿದ್ಧತೆ ಎಲ್ಲವೂ ಕೂಡ ಇರುತ್ತೆ. ಅದನ್ನ ಉಳಿಸ್ಕೊಳ್ಳೋದೇ ಕಷ್ಟ, ಪಡ್ಕೊಳ್ಳೋದು ಈಸಿ, ಆದ್ರೆ ಉಳಿಸ್ಕೊಳ್ಳೋದು ಕಷ್ಟ. ಆದ್ರೆ ಸ್ಟೇಜ್ ಇಂದ ಕೆಳಗಡೆ ಕಾರ್ಯಗಳನ್ನ ಮಾಡ್ತಾರಲ್ಲ, ಅವರಿಗೆ ಬಹಳ ಈಸಿ ತಮಗೆ ಸಿಕ್ಕಿರುವಂತ ವಿಚಾರಗಳನ್ನ ಮ್ಯಾನೇಜ್ ಮಾಡೋದಕ್ಕೆ. ಯಾಕಂದ್ರೆ ಅವ್ರನ್ನ ಯಾರು ರೆಕಗ್ನೈಸ್ ಮಾಡಲ್ಲ, ಯಾರು ಹೊಗಳಲ್ಲ, ಯಾರು ಗುರುತು ಹಿಡಿಯಲ್ಲ, ಏನೂ ಇಲ್ಲ. ಅವರು ಹಿಂದೆ ಇದ್ದುಕೊಂಡು ಎಲ್ಲವನ್ನ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಯಾವಾಗಲೂ ಕೂಡ ನಾವು 3 ಜನ ಮಾತ್ರ, ನಾನು, ಅಂಕಲ್ ಮತ್ತೆ ಪ್ರಿಯಾಂಕಾ ಮಾತ್ರ ಸ್ಟೇಜ್ ಅಲ್ಲಿ ಇರ್ತೇವೆ. ಕೆಳಗಡೆ ಒಬ್ರು ಕೂರ್ತಿರ್ತಾರೆ, ಅವ್ರು ಯಾವಾಗಲೂ ಕೂಡ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲಾ ವಿಚಾರವನ್ನ ನೋಡ್ಕೊತಾ ಇರ್ತಾರೆ. ಯಾರು ಅಂತಂದ್ರೆ ಸೀಮಾಂಟಿ ಅಂತ ನೋಡಿದ್ರೆ ಅವ್ರಿಗೆ ರಿಸ್ಕ್ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನಿಮ್ಗೆಲ್ಲ ನಿಮ್ 3 ಜನಕ್ಕೂ ನೀವು ಮುಂದೆ ಹೋಗಿ ನಿಲ್ತೀರಾ, ನಿಮ್ಗೆ ರಿಸ್ಕ್ ಹ್ಯಾಂಡಲ್ ಮಾಡೋದು. ಆದ್ರೆ ನನಗೆ ರಿಸ್ಕ್ ಇಲ್ಲ, ಯಾಕಂದ್ರೆ ನಾನು ಕೆಳಗಡೆ ಕೂತಿರ್ತೀನಿ, ಕೆಳಗಡೆ ಕೂತು ಎಲ್ಲವನ್ನ ಮ್ಯಾನೇಜ್ ಮಾಡ್ತಾ ಇರ್ತೀನಿ. ಆದ್ರೆ ನಮಗಿಂತ ಹೆಚ್ಚಿನ ಕೆಲಸಗಳನ್ನ, ಹೆಚ್ಚಿನ ವಿಚಾರಗಳನ್ನ ಅವ್ರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ, ಅನೇಕ ಜನರನ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಆದ್ರೆ ಅದನ್ನೆಲ್ಲವನ್ನ ಅವ್ರು ಹೇಳ್ಕೊಡೋದಿಲ್ಲ. ಯಾಕಂದ್ರೆ ಈ ಕೆಳಗಡೆ ಇರುವವರಂತ ಒಂದು ಸ್ಪೆಷಾಲಿಟಿನೇ ಅದು. ಅವ್ರು ಮಾಡುವ ಕಾರ್ಯಗಳು ಕಾಣೋದಿಲ್ಲ, ಅವ್ರು ಮಾಡೋ ಕಾರ್ಯಗಳು ಮುಂದೆ ಬರೋದಿಲ್ಲ, ಅವ್ರು ಮಾಡೋ ಕಾರ್ಯಗಳನ್ನ ಯಾರು ಹೊಗಳೋದಿಲ್ಲ, ಅವ್ರು ಮಾಡೋ ಕಾರ್ಯಗಳನ್ನ ಯಾವ ಪ್ರಸಿದ್ಧತೆಗೆ ಬರಲ್ಲ. ಆದರೆ ಅದೆಲ್ಲವೂ ಕೂಡ ಕರ್ತನ ಕಣ್ಣ ಮುಂದೆ ಇರುತ್ತದೆ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ನಮ್ಮನ್ನ ಆಯುಧವಾಗಿ ಉಪಯೋಗಿಸ್ತಾನೆ ಕರ್ತನ ಹೇಳ್ತಾ ಇದ್ದಾನೆ. 4ನೇ ವಚನದಲ್ಲಿ ಆ ವಂಶದಿಂದ ಒಂದು ಮೂಲೆಗಲ್ಲು ಎಂದು ನಾವು ನೋಡ್ತಾ ಇದ್ದೇವೆ. ಆ ವಂಶದಿಂದ ಮೂಲೆಗಲ್ಲು. ಈ ಮೂಲೆಗಲ್ಲು ಅಂದ್ರೆ ಏನು? ಮೂಲೆಗಲ್ಲು ಅಂತಂದ್ರೆ ಏನಂತ ಅನ್ಕೊಂಡು ನಮಗೆ ಗೊತ್ತಿದೆ. ಮೂಲೆಗಲ್ಲು ಅಂದ್ರೆ ಏನು? ಯಾರಿಗಾದ್ರೂ ಗೊತ್ತಿದೆಯಾ? ಯಾರಿಗಾದ್ರೂ ತಿಳಿದಿದೆಯಾ? ಯಾರಾದ್ರೂ? ಯಾಕಂದ್ರೆ ಸಿವಿಲ್ ಇಂಜಿನಿಯರ್ ಒಬ್ರು ಇದಾರೆ ಇಲ್ಲಿ. ಮೂಲೆಗಲ್ಲು ಅಂದ್ರೆ ಏನು? ಕಾರ್ನರ್ ಸ್ಟೋನ್ ಅಂದ್ರೆ ಏನು? ಕಾರ್ನರ್ ಪಿಲ್ಲರ್ ಅಂದ್ರೆ ಮೂಲೆ ಹಾಗೆ, ಅಂದ್ರೆ ಪ್ರಾಮುಖ್ಯವಾಗಿ ಇರುವಂತ ಒಂದು ಸ್ತಂಭ ಅಂತ ಅನ್ಕೊಂಡು ಹೇಳ್ಬೋದು. ಏನಕ್ಕೆ ಯೂಸ್ ಮಾಡ್ತಾರೆ ಈ ಕಾರ್ನರ್ ಸ್ಟೋನ್ ನ? ಬಿಲ್ಡಿಂಗ್ ಸ್ಟ್ರಾಂಗ್ ಆಗೋದಕ್ಕೋಸ್ಕರ ಉಪಯೋಗಿಸ್ತಾರೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಹೇಳಿದಂತ ಉತ್ತರಗಳು ಎಲ್ಲವೂ ಕೂಡ ಸರಿಯಾಗಿದ್ದಾವೆ. ಆದ್ರೆ ಇನ್ನು ಡೀಪ್ ಆಗಿ ಹೇಳೋದಾದ್ರೆ ಆ ಕಲ್ಲು ಏನಕ್ಕೆ ಉಪಯೋಗಿಸ್ತಾರೆ ಅಂತಂದ್ರೆ, ಇವಾಗ ನಮ್ಮ ಬಿಲ್ಡಿಂಗ್ ಅಲ್ಲಿ ಇರುವಂತಹ ಉದ್ದ ಅಗಲ ಏನಿದೆ, ಆ ಉದ್ದ ಅಗಲಕ್ಕೆ ಅಸ್ಥಿವಾರವಾಗಿರುವಂತ ಕಲ್ಲಾಗಿದೆ. ಅಲ್ಲಿಂದ ಮೆಜರ್ಮೆಂಟ್ ಪ್ರಾರಂಭವಾಗುತ್ತೆ ಉದ್ದಕ್ಕೂ, ಅಲ್ಲಿಂದ ಮೆಜರ್ಮೆಂಟ್ ಪ್ರಾರಂಭವಾಗುತ್ತೆ ಅಗಲಕ್ಕೆ. ಅದನ್ನ ಆ ಕಾರ್ನರ್ ಅಲ್ಲಿ ಇಟ್ಟು ಅದನ್ನ ಮೇನ್ ಆಗಿದ್ದ ಪ್ರಾಮುಖ್ಯತೆ ಕೊಡ್ತಾರೆ. ಆದ್ರೆ ಕನ್ಸ್ಟ್ರಕ್ಷನ್ ಅಲ್ಲಿ ಅದಕ್ಕೆ ಪ್ರಾಮುಖ್ಯತೆ ಇಲ್ಲದೆ ಹೋದ್ರು ಕೂಡ, ಅಂದ್ರೆ ಕನ್ಸ್ಟ್ರಕ್ಷನ್ ಅಲ್ಲಿ ಅದರಿಂದ ಮಾತ್ರ ಕಲ್ಲು ಕಟ್ಟಲ್ಪಟ್ಟಿದೆ. ಯಾಕಂದ್ರೆ ಕನ್ಸ್ಟ್ರಕ್ಷನ್ ಅಲ್ಲಿ ನಾವು ನೋಡುವಾಗ ನಾವು ಹಾಕುವಂತ ಅಸ್ಥಿವಾರ, ನಾವು ಹಾಕುವಂತ ಪಿಲ್ಲರ್ಸ್, ನಾವು ಹಾಕಿರುವಂತ ಇದು ಏನ್ ಹೇಳ್ತಾರೆ, ಅಡ್ಡಕ್ಕೆ ಹಾಕೋದಂತ ಏನಂತಾರೆ, ಅಡ್ಡಕ್ಕೆ ಕಾಲಮ, ಬೀಮ್ಗಳು ಮಾತ್ರ ನಾವು ಲೆಕ್ಕಕ್ಕೆ ತಗೋದ್ರೆ ಕಾಂಟ್ರಾಕ್ಟರ್ಸ್ ಮತ್ತು ಇವರು ಇಂಜಿನಿಯರ್ಸ್. ಆದ್ರೆ ಈ ಕಾರ್ನರ್ ಸ್ಟೋನ್ ಅನ್ನೋದು ಹೇಗೆ ಪ್ರಾಮುಖ್ಯವಾಗುತ್ತೆ ಅಂತಂದ್ರೆ,
ಅಲ್ಲಿಂದ ಕೆಲಸ ಪ್ರಾರಂಭ ಆಗುತ್ತೆ. ಹಲ್ಲೆಲೂಯ. ಅಲ್ಲಿಂದ ಕಟ್ಟುವುದಕ್ಕೆ ಪ್ರಾರಂಭವಾಗುತ್ತೆ. ಅಲ್ಲಿಂದ ಒಂದು ಒಂದು ಮನೆ ಅಥವಾ ಒಂದು ಬಿಲ್ಡಿಂಗ್, ಒಂದು ಕನ್ಸ್ಟ್ರಕ್ಷನ್ ಅಲ್ಲಿಂದ ಪ್ರಾರಂಭವಾಗುತ್ತೆ ಎಂದು ನಾವು ನೋಡ್ತೇವೆ. ನಮ್ಮ ಒಂದು ಸತ್ಯವೇದದ ವಿಚಾರವಾಗಿ ಬರುವಾಗ, ಥಿಯೋಲಾಜಿಕಲಿ ಬರೋದಾದ್ರೆ, ಮೂಲೆಗಲ್ಲು ಅಂತ ಅಂದ್ಕೊಂಡು ಬರುವಾಗ ಕರ್ತನಾದ ಯೇಸುವೆ ಮೂಲೆಗಲ್ಲಾಗಿದ್ದಾನೆ. ಹಲ್ಲೆಲೂಯ. ಆ ಒಂದು ಮೊದಲ ಮೂಲೆಗಲ್ಲಿಂದಲೇ ಹೊಸ ಒಡಂಬಡಿಕೆಯಲ್ಲಿ ಆಗಿರ್ಬೋದು, ಹಳೆ ಒಡಂಬಡಿಕೆಯಲ್ಲಿ ಆಗಿರ್ಬೋದು, ದೇವರ ಪ್ರೀತಿ ಪ್ರಾರಂಭವಾಯಿತು ಎಂದು ನಾವು ನೋಡ್ತೇವೆ. ದೇವರ ದಯೆ ಪ್ರಾರಂಭವಾಯಿತು, ದೇವರ ಕರುಣೆ ಪ್ರಾರಂಭವಾಯಿತು, ದೇವರ ಕೃಪೆ ಪ್ರಾರಂಭವಾಯಿತು, ದೇವರ ರಾಜ್ಯವರ ಒಂದೊಂದಕ್ಕೆ ಅದು ಕಟ್ಟಲ್ಪಟ್ಟಿದೆ ಎಂದು ನಾವು ನೋಡ್ತೇವೆ. ಹಾಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ನಮ್ಮ ಜೀವಿತದಲ್ಲಿ ಮೂಲೆಗಲ್ಲಾದ ಯೇಸು ಕ್ರಿಸ್ತನನ್ನು ನಾವು ಎಲ್ಲಿಟ್ಟಿದ್ದೇವೆ, ಯಾವ ಒಂದು ಸ್ಥಾನವನ್ನ ಕೊಟ್ಟಿದ್ದೇವೆ ಅನ್ನುವುದೇ ಪ್ರಾಮುಖ್ಯ. ಯೆಶಾಯ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯ 16ನೇ ವಚನ ನೋಡುವಾಗ, ಯೆಶಾಯ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯ 16ನೇ ವಚನ, ಕರ್ತನಾದ ಯೆಹೋವನು ಹೀಗೆ ಹೇಳುತ್ತಾನೆ, ಇಗೋ ಪರಿಶುದ್ಧವಾಗಿಯೂ ಮಾನ್ಯವಾಗಿಯೂ ಇರುವ ಮೂಲೆಗಲ್ಲನ್ನ ಚಿಯೋನಿನಲ್ಲಿ ಸ್ಥಿರವಾದ ಅಸ್ಥಿವಾರವನ್ನಾಗಿ ಇಡುತ್ತೇನೆ, ಭರವಸವಿಡುವವನು ಆತುರ ಪಡನು ಎಂದು ನಾವು ನೋಡ್ತೇವೆ. ಹಾಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏನಂತೆ, ಇಗೋ ಪರಿಶುದ್ಧವಾಗಿಯೂ ಮಾನ್ಯವಾಗಿಯೂ ಇರುವ ಮೂಲೆಗಲ್ಲನ್ನ ಕರ್ತನ ಎಲ್ಲಿಟ್ಟಿದ್ದಾನಂತೆ, ಆತನ ಚಿಯೋನ್ ಗಿರಿಯಲ್ಲಿ ಆತನ ಒಂದು ಪರಿಶುದ್ಧ ಸ್ಥಳದಲ್ಲಿ ಇಟ್ಟಿದ್ದಾನೆ. ಆ ಸ್ಥಿರವಾದ ಅಸ್ಥಿವರ್ಣವಾಗಿಡುತ್ತೇನೆ. ಅದರಿಂದಲೇ ಅಸ್ಥಿವಾರ ಪ್ರಾರಂಭವಾಗುತ್ತದೆ. ಅಸ್ಥಿವಾರ ಅಂದ್ರೆ ನಮ್ದು ಫೌಂಡೇಶನ್. ಯಾವಾಗ ಫೌಂಡೇಶನ್ ಗಟ್ಟಿ ಇರುತ್ತೋ, ಫೌಂಡೇಶನ್ ಸರಿಯಾದ ರೀತಿಯಲ್ಲಿ ಇರುತ್ತೋ, ಆವಾಗ ಆ ಒಂದು ಮನೆ, ಆ ಒಂದು ಬಿಲ್ಡಿಂಗ್ ಕಟ್ಟಲ್ಪಡುತ್ತದೆ ಎಂದು ನಾವು ನೋಡ್ತೇವೆ. ಇವತ್ತಿನ ದಿವಸ ನಮ್ಮ ಫೌಂಡೇಶನ್ ಅಲ್ಲಿ ಮೂಲೆಗಲ್ಲಾಗಿ ನಮ್ಮ ಯೇಸು ಕ್ರಿಸ್ತನಿದ್ದಾನ. ಹಲ್ಲೆಲೂಯ. ಕರ್ತನ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಕೇಳಿಕೊಳ್ಳೋಣ. ನಮ್ಮ ಅಸ್ಥಿವಾರದಲ್ಲಿ ಯೇಸು ಕ್ರಿಸ್ತನು, ಆತನು ಮೂಲೆಗಲ್ಲಾಗಿ ಇದ್ದಾನ. ಏನು ನಮ್ಮ ಅಸ್ಥಿವಾರದಲ್ಲಿ ಮೂಲೆಗಲ್ಲಾಗಿರೋದಂದ್ರೆ, ನಮ್ಮ ಜೀವಿತದಲ್ಲಿ ಮೊದಲನೇದಾಗಿ ಇಡಲ್ಪಟ್ಟಂತ ಕಲ್ಲು ಆತನು ಯೇಸು ಕ್ರಿಸ್ತನ, ಆ ರಕ್ಷಣೆಯನ್ನ ಕೊಟ್ಟಂತ ಆ ಅಸ್ಥಿವಾರ ಕಲ್ಲು ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಇವತ್ತಿನ ಎಲ್ಲಾ ವಿಚಾರಕ್ಕೂ ಕೂಡ, ಯಾಕಂದ್ರೆ ಆ ಅಸ್ಥಿವಾರದ ಕಲ್ಲು ಉದ್ದ ಅಗಲಕ್ಕೆ ಏನು ಬಿಲ್ಡಿಂಗ್ ಕಟ್ಟಲ್ಬಿಡುತ್ತೆ, ಅದರ ಮಧ್ಯದಲ್ಲಿ ಇರುವಂತದ್ದಾಗಿದೆ, ಅದರ ಒಂದು ಕಾರ್ನರ್ ಅಲ್ಲಿ ಇರುವಂತದ್ದಾಗಿದೆ. ಆ ಕಾರ್ನರ್ ಅಲ್ಲಿ ಕಟ್ಟಲ್ಪಟ್ಟಿರುವಂತಹ ಆ ಒಂದು ಕಲ್ಲು ಅದೇ ಒಂದು ಏನೋ ಬಿಲ್ಡಿಂಗ್ ನ ರೂಪುರೇಷೆಯನ್ನ, ಒಂದು ಮನೆಯ ರೂಪುರೇಷೆಯನ್ನು ಉಂಟು ಮಾಡುವಂತ ಒಂದು ಕಲ್ಲಾಗಿರುತ್ತದೆ. ಇವತ್ತಿನ ದಿವಸ ನಮ್ಮ ಕುಟುಂಬದ ರೂಪುರೇಷೆಯನ್ನು ಉಂಟು ಮಾಡುವ ಕಲ್ಲು ಯೇಸು ಕ್ರಿಸ್ತನಾಗಿದ್ದಾನ. ಎಲ್ಲ ವಿಚಾರಕ್ಕೆ ನಾವು ಯೇಸು ಕ್ರಿಸ್ತನ ಬಳಿಗೆ ನಾವು ಹೋಗ್ತಾ ಇದ್ದೇವಾ? ನಮ್ಮ ವೈಯಕ್ತಿಕ ವಿಚಾರಕ್ಕಾಗಿ ಯೇಸು ಕ್ರಿಸ್ತನ ಬಳಿಗೆ ಹೋಗ್ತಾ ಇದ್ದೇವಾ? ನಮ್ಮ ಕೆಲಸದ ವಿಚಾರಕ್ಕಾಗಿ ನಾವು ಯೇಸು ಕ್ರಿಸ್ತನ ಬಳಿಗೆ ಹೋಗ್ತಾ ಇದ್ದೇವೆ? ನಮ್ಮ ಉದ್ಯೋಗದ ಸ್ಥಳದಲ್ಲಿ ನಡೆಯುವಂತಹ ಹೋರಾಟದ ವಿಚಾರವಾಗಿ ನಾವು ಯೇಸು ಕ್ರಿಸ್ತನ ಬಳಿಗೆ ಹೋಗ್ತಾ ಇದ್ದೇವೆ? ಅದೇ ರೀತಿಯಲ್ಲಿ ನನಗೊಂದು ಸೇವೆಯ ಕರೆಯುವಿಕೆ ಇದೆಯಾ, ಕರ್ತನ ಸೇವೆ ನನ್ನನ್ನು ಹೇಗೆ ನೀನು ಉಪಯೋಗಿಸ್ತೀಯ ಅನ್ನುವ ವಿಚಾರಕ್ಕೆ ನಾವು ಯೇಸುವಿನ ಬಳಿಗೆ ಹೋಗ್ತಾ ಇದ್ದೇವೆ? ನಮ್ಮ ತಂದೆಯ ವಿಚಾರವಾಗಿ ನಾವು ಯೇಸುವಿನ ಬಳಿಗೆ ಹೋಗ್ತಾ ಇದ್ದೇವೆ? ನಮ್ಮ ಮಕ್ಕಳ ವಿಚಾರವಾಗಿ ನಾವು ಯೇಸುವಿನ ಬಳಿಗೆ ಹೋಗ್ತಾ ಇದ್ದೇವೆ? ನಮ್ಮ ತಾಯಿಯ ವಿಚಾರವಾಗಿ ನಾವು ಯೇಸುವಿನ ಬಳಿಗೆ ಹೋಗ್ತಾ ಇದ್ದೇವೆ? ನಮ್ಮ ಕುಟುಂಬದ ನಿರ್ಧಾರದ ವಿಚಾರವಾಗಿ ಯೇಸುವಿನ ಬಳಿಗೆ ಹೋಗ್ತಾ ಇದ್ದೇವೆ? ಸಬ್ಬತ್ ದಿನದ ವಿಚಾರವಾಗಿ ನಾವು ಯೇಸುವಿನ ಬಳಿಗೆ ಹೋಗ್ತಾ ಇದ್ದೇವೆ? ನಾವು ಮಾಡುವಂತಹ ಯೇಸು ಕಾರ್ಯಗಳ ವಿಚಾರವಾಗಿ ನಾವು ಯೇಸುವಿನ ಬಳಿಗೆ ಹೋಗ್ತಾ ಇದ್ದೇವೆ? ನಾವೇನ್ ಮಾಡ್ತೇವೆ ಅಂತಂದ್ರೆ, ಬೇರೆ ಎಲ್ಲ ಕಲ್ಲುಗಳನ್ನ ಕಟ್ಟಿಬಿಟ್ಟು ಆದ ನಂತರ ಯೇಸು ಎಂಬ ಮೂಲೆಗಲ್ಲನ್ನ ಯಾವ್ದಾದ್ರೂ ಮೂಲೆಯಲ್ಲಿ ತುರುಕಿರ್ತೇವೆ. ಎಲ್ಲ ಕಟ್ಟಿಬಿಡೋದು, ಬೇರೆ ಕಡೆ ಎಲ್ಲ ಕಟ್ಟಿಬಿಡೋದು. ಕಟ್ಟಿದ ನಂತರ ಮೂಲೆಗಲ್ಲು ಇಟ್ಟೇ ಇಲ್ಲಲ್ಲ, ಯೇಸು ಎಂಬ ಮೂಲೆಗಲ್ಲ ಹತ್ರ ಹೋಗೇ ಇಲ್ಲಲ್ಲ ತಂದ್ಕೊಂಡು ಏನ್ ಮಾಡೋದು, ಆ ಗಲ್ಲನ್ನ ಎಲ್ಲಿ ಜಾಗ ಇದೆಯೋ ಅಲ್ಲಿ ಹೋಗಿ ಅದನ್ನ ಒಂದು ಜಾಗದಲ್ಲಿ ಒಂದು ಮೂಲೆಯಲ್ಲಿ ಇಟ್ಬಿಡೋದು. ಅಂದ್ರೆ ಮೂಲೆಗಲ್ಲನ್ನ ಮೇಯ್ನ್ ಆಗಿ ಇಟ್ಟಬೇಕಾಗಿತ್ತು, ಆದ್ರೆ ಮೂಲೆಗಳನ್ನ ಮೂಲೆಯಲ್ಲಿ ಇಟ್ಬಿಡೋದು. ಇವತ್ತಿನ ದಿವಸದ ವಿಶ್ವಾಸಿಯ ಮತ್ತು ಸೇವಕರ ಜೀವಿತ ಹೀಗೆ ಆಗಿದೆ. ಎಲ್ಲ ಕೆಲಸಗಳನ್ನ ಮಾಡಿ, ದೇವರೇ ನಾನು ಹಿಂಗ್ ಮಾಡಿದೀನಿ, ಇದನ್ನ ನೀನು ಆಶೀರ್ವಾದ ಮಾಡು. ದೇವರೇ ನಾನು ಹಿಂಗ್ ಹೋಗ್ತಾ ಇದ್ದೀನಿ, ಇದನ್ನ ನೀನು ಆಶೀರ್ವದಿಸು. ಇವತ್ತಿನ ಪ್ರಯಾಣನ ಆಶೀರ್ವದಿಸು. ನಾ ಎಲ್ಲಿ ಹೋಗ್ತಾ ಇದ್ದೀನಿ ಅದು ಪ್ರಾಮುಖ್ಯ. ನನ್ನ ಕಾಲುಗಳು ಎಲ್ಲಿ ಕಾಲಿಡ್ತಾ ಇದ್ದೇವೆ ಅದು ಪ್ರಾಮುಖ್ಯ. ಆ ಕಾಲಿಡುವಂತ ಜಾಗ ಯೇಸುವಿಗೆ ಹೋಗೋದಕ್ಕೆ ಸ್ಥಳ ಇಲ್ಲ ಅಂದ್ರೆ ಯೇಸು ಹೆಂಗ್ ಬರ್ತಾರೆ ಅಲ್ಲಿಗೆ? ಅಥವಾ ಆ ಕಾರ್ಯಗಳನ್ನ ದೇವರಿಗೆ ಮಾಡೋದಕ್ಕೆ ಇಷ್ಟ ಇಲ್ಲ, ಚಿತ್ತ ಇಲ್ಲ ಅಂತಂದಾಗ ಯೇಸು ಹೆಂಗಲ್ಲಿ ಮಾಡ್ತಾನೆ? ಅಥವಾ ಆ ವಿಚಾರದಲ್ಲಿ ಮಾತನಾಡೋದು ನೀನು ಬೇಡ, ಅಥವಾ ಈ ರೀತಿಯಲ್ಲಿ ಮಾತನಾಡೋದು ಬೇಡ ಅಂತ ಅನ್ಕೊಂಡು ಇರುವಾಗ ನೀನು ಮಾತನಾಡೋದಕ್ಕೆ ಮುಂದೆ ಹೋಗೋದಾದ್ರೆ ಯೇಸು ಹೆಂಗ್ ನಿನ್ ಮುಖಾಂತರ ಮಾತನಾಡ್ತಾನೆ? ಇವತ್ತಿನ ದಿವಸ ನಾವು ಮೂಲೆಗಳನ್ನ ಮೂಲೆಯಲ್ಲಿಡೋದು ಬೇಡ,
ಮೂಲೆಗಲ್ಲನ್ನ ನಾವು ಪ್ರಾಮುಖ್ಯವಾಗಿ ನಾವು ಬೆಳಕಿಗೆ ತರೋಣ ಪ್ರಿಯರೇ. ಹಲ್ಲೆಲೂಯಾ. ಒಂದು ವೇಳೆ ಕೇಸುವನ್ನು ಹೊರತುಪಡಿಸಿ ನಮ್ಮ ಜೀವಿತ ಕಟ್ಟಲ್ಪಟ್ಟಿರಬಹುದು. ಇವತ್ತಿನ ದಿವಸ ಆ ಎಲ್ಲ ಕನ್ಸ್ಟ್ರಕ್ಷನ್ ಅನ್ನು ಒಡೆದು ಹಾಕಿ ನಾವು ರೀಕನ್ಸ್ಟ್ರಕ್ಷನ್ ಅನ್ನ ಮಾಡೋಣ. ಹಲ್ಲೆಲೂಯಾ. ಮತ್ತೆ ಪುನರ್ ಕಟ್ಟಡವನ್ನ ಕಟ್ಟೋಣ. ನಾವು ಪುನರ್ ಕಟ್ಟಡವನ್ನ ಕಟ್ಟೋದ್ರೆ ಇಷ್ಟು ದಿನಗಳು ನೀವು ಕಳೆದುಕೊಂಡಂತ ಸಂತೋಷ, ಇಷ್ಟು ದಿನ ಕಳೆದುಕೊಂಡಂತ ಸಮಾಧಾನ, ಇಷ್ಟು ದಿನ ಕಳೆದುಕೊಂಡಂತ ಆ ಒಂದು ಆಶೀರ್ವಾದಗಳು ಮತ್ತೆ ತಿರುಗಿ ಕರ್ತನು ಒಂದೇ ಸಾರಿ ಕೊಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ನೋಡ್ರಿ, ಯೋಬನು ತನ್ನ ಜೀವಿತದಲ್ಲಿ ಅದನ್ನು ಕಂಡಂತ ಆಶೀರ್ವಾದ, ತನ್ನ ಜೀವನ ಪರ್ಯಂತ ಕಂಡಂತ ಆಶೀರ್ವಾದಗಳಿಂದ ಕಡೆಗೆ ಅದನ್ನು ದುಪ್ಪಟ್ಟಾದ ಆಶೀರ್ವಾದವನ್ನು ಹೊಂದಿಕೊಂಡಂತೆ ಡಬಲ್ ಪೋರ್ಷನ್ ಅನ್ನ ಆತನ ಕಾಣ್ತಾನೆ ಎಂದು ನಾವು ನೋಡ್ತಾ ಇದ್ದೇವೆ. ಡಬಲ್ ಪೋರ್ಷನ್ ಅನ್ನ ಕೊಡಲು ದೇವರು ಶಕ್ತನಾಗಿದ್ದಾನೆ. ಆದರೆ ಯೋಬನ ರೀತಿಯಲ್ಲಿ ಕರ್ತನ ಸನ್ನಿಧಾನ ನೀತಿವಂತನಾಗಿರುವುದಕ್ಕೆ ನಾವು ನಿಲ್ಲೋದಾದ್ರೆ ಕರ್ತನ ಆಶೀರ್ವಾದ ಮಾಡಲು ಆ ಕೈ ಈಗಲೂ ಕೂಡ ನಮ್ಮ ಮುಂದೆ ಸಿದ್ಧವಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನೋಡ್ರಿ, ಗಮನಿಸ್ರಿ, ವಾಕ್ಯದ ಕೊನೆಯಲ್ಲಿ ಯೆಶಾಯ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯ 16ನೇ ವಚನದ ಕೊನೆಯ ಭಾಗದಲ್ಲಿ ಭರವಸವಿಡುವವನು ಆತುರ ಪಡನೆ ಎಂದು ನಾವು ನೋಡ್ತೇವೆ. ನಾವು ಏನಾದ್ರೂ ಕೆಲಸವನ್ನು ಮಾಡುವಾಗ ದೇವರ ಅದೃಶ್ಯವಾದ ಹಸ್ತ ಕಾರ್ಯ ಮಾಡೋದು ನಮಗೆ ಗೊತ್ತಾಗಲ್ಲ. ನಮ್ಗೆ ಅವಾಗ ಕಳವಳ ಆಗುತ್ತೆ. ಏನಾಗುತ್ತೋ ಏನೋ ಅನ್ಕೊಂಡು ಕಳವಳ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕಳವಳ ಆಗ್ಲಿಕ್ಕೆ ಆಗುವಾಗ ದೇವರ ಮೇಲೆ ಭರವಸೆನೇ ಹೋಗ್ಬಿಡುತ್ತೆ. ಸೌಲನ ಹಂಗೆ ಆಯ್ತು. ಗಿಲ್ಗಾಲ್ಗೆ ಹೋಗಿದ್ದಾನೆ. ಅಲ್ಲಿ ಯುದ್ಧದ ವಾತಾವರಣ, ಮುಂದೆ ಬಂದು ಫಿಲಿಸ್ಟಿಯರ್ ನಿಂತಿದ್ದಾರೆ. ಏನ್ ಮಾಡೋದು ಈಗ ಅಂತ ಅನ್ಕೊಂಡು ಆಲೋಚನೆ ಮಾಡ್ತಾ ಇದ್ದಾನೆ ಸೌಲನು. ಸಮುವೇಲ ಬರ್ತಾನೆ. ಬಂದ ನಂತರ ಯಜ್ಞ ಮಾಡಿ ನಾವು ಯುದ್ಧ ಮಾಡೋದು ಸ್ಟಾರ್ಟ್ ಆಯ್ತು ಅಂತ ಅನ್ಕೊಂಡು ಕಾಯ್ತಾ ಇದ್ದಾನೆ. 5 ನಿಮಿಷ ಕಾಯ್ತಾನೆ, ಸಮುವೇಲ ಬರ್ಲಿಲ್ಲ. 10 ನಿಮಿಷ ಕಾಯ್ತಾನೆ, ಸಮುವೇಲ ಬರ್ಲಿಲ್ಲ. ಆದ್ಮೇಲೆ ಇನ್ನೊಂದ್ಸರಿ ಹೋಗಿ ಅಲ್ಲಿ ಸಮುವೇಲ ಬಂದ ನೋಡಪ್ಪ ಅಂತ ಅನ್ಕೊಂಡು ಯಾರನ್ನಾದ್ರೂ ಕಳಿಸಿರ್ಬೋದು. ಅಲ್ಲಿ ನೋಡ್ ಬರ್ತಾರೆ, ಇಲ್ಲ ರಾಜರೇ ಬಂದಿಲ್ಲ, ಇನ್ನೂ ಸಮುವೇಲ ಬಂದಿಲ್ಲ. ಇನ್ನೊಂದು 5 ನಿಮಿಷ ಕಾಯೋಣ, ನೋಡೋಣ ಬರ್ತಾರ, ನೋಡೋಣ. ಬರ್ಲಿಲ್ಲ. ಇನ್ನೊಂದು 5 ನಿಮಿಷ ಕಾಯೋಣ, ಬರ್ಲಿಲ್ಲ. ಅರ್ಧ ಗಂಟೆ ಆದ್ರೂ ಕೂಡ ಸಮುವೇಲ ಬರ್ಲಿಲ್ಲ. ಅರ್ಧ ಗಂಟೆ ಅದನ್ನು ನೋಡಿ ಬಿಸಿಲೇರಿದಾಗ ತನ್ನ ಸೈನಿಕರ ಸ್ವರನೂ ಜಾಸ್ತಿ ಆಯ್ತು, ಶತ್ರು ಸೈನ್ಯದ ಸ್ವರನೂ ಜಾಸ್ತಿ ಆಯ್ತು. ಇನ್ನೆಲ್ಲಿ ಅಟ್ಯಾಕ್ ಮಾಡಿ ನನ್ನ ಸಿಂಹಾಸನ ಕಿತ್ತು ಬಿಡ್ತಾರೋ, ನನ್ನನ್ನ ಸಾಯಿಸ್ಬಿಡ್ತಾರ ಅಂತ ಅನ್ಕೊಂಡು ಸೌಲ ಏನ್ ಮಾಡ್ತಾನೆ, ಅವನನ್ನ ಕಾಯದೆ ಆತನ ಹೋಗಿ ಅರ್ಜೆಂಟ್ ಮಾಡಿ ಆತನ ನೋಡಿ ಆ ಸಮಯವನ್ನ ಮೀರಿ ಹೋಗಿ ತನ್ನಗೆ ಇರುವಂತ ಏನು ಪರಿಮಿತಿ ಇದೆ ಅದನ್ನ ಮೀರಿ ಹೋಗಿ ಯಜ್ಞವನ್ನ ಸಮರ್ಪಿಸೋದನ್ನ ನೋಡ್ತೇವೆ. ಇವತ್ತಿನ ದಿವಸ ನಮ್ಮ ಜೀವಿತದಲ್ಲಿ ಕೂಡ ನಾವು ಆತರ ಪಡ್ತಾ ಇದ್ದೇವಾ? ಕರ್ತನ ಚಿತ್ತವನ್ನ ಅರಿತುಕೊಂಡಿದ್ದೇವ? ಕರ್ತನ ಸನ್ನಿಧಾನದಲ್ಲಿ ನಾವು ಒಂದು ವಿಚಾರ ಬರುವಾಗ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ, ಕರ್ತನೆ ಇದಕ್ಕೆ ನಿನ್ನ ಚಿತ್ತ ಇದೆಯಾ? ಇದಕ್ಕೆ ಕರ್ತನೆ ಈ ನಿರ್ಧಾರವನ್ನು ನಾನು ತಗೊಳ್ಳ, ಈ ಒಂದು ದಾರಿಯಲ್ಲಿ ನಾನು ಹೋಗ್ಲ? ಎಷ್ಟು ಜನರಿಗೆ ನಂಬಿಕೆ ಇದೆ ನಾನು ಉಪವಾಸವಿದ್ದು ಪ್ರಾರ್ಥನೆ ಮಾಡಿದ್ರೆ ಸತ್ಯವೇದ ವಾಕ್ಯಗಳನ್ನು ಓದಿ ನನ್ನ ದೇವರು ನನ್ನ ಜೊತೆ ಮಾತಾಡ್ತಾನೆ ಅನ್ನೋಂಥ ನಂಬಿಕೆ ಎಷ್ಟು ಜನರಿದೆ? ಈ ನಂಬಿಕೆ ಎಲ್ರಿಗೂ ಇದೆ. ಆದ್ರೆ ನಾವು ಉಪವಾಸವಿದ್ದು ಪ್ರಾರ್ಥನೆ ಮಾಡೋದಕ್ಕೆ ಯಾಕೆ ಹೋಗ್ತಾ ಇಲ್ಲ? ಕರ್ತನ ಸನ್ನಿಧಾನದಲ್ಲಿ ಕರ್ತನ ಪಾದದಡಿಗೆ ಯಾಕೆ ಹೋಗ್ತಾ ಇಲ್ಲ? ಮರಿಯಳ ರೀತಿಯಲ್ಲಿ ಯಾಕೆ ನಾವು ಕೂರ್ತಾ ಇಲ್ಲ? ಇವತ್ತಿನ ದಿವಸ ಕರ್ತನ ಕರೆ ಕೊಡ್ತಾ ಇದ್ದೇನೆ ಪ್ರಿಯರೇ. ನನ್ನ ಸಂದೇಶ ಇನ್ನೂ ಕೂಡ ಒಂದು ಪಾಯಿಂಟ್ ಕೂಡ ನಾನು ಮುಗಿಸಿಲ್ಲ. ಇವತ್ತು ಸಮಯದ ಅಭಾವ ಇರೋದ್ರಿಂದ, ಅಂದ್ರೆ ಇದು ಇಷ್ಟು ಡೀಪ್ ಆಗಿ ನಾವು ಹೋಗ್ಲಿಲ್ಲ ಅಂದ್ರೆ ನಮಗೆ ವಾಕ್ಯನೂ ಅರ್ಥ ಆಗಲ್ಲ. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ನಾವು ಪರಿಪೂರ್ಣವಾಗಿ ಉಪವಾಸ ಮಾಡಿ ಅಥವಾ ಪರಿಪೂರ್ಣವಾಗಿ ದೇವರ ಸನ್ನಿಧಿಯಲ್ಲಿ ಕೂತು ಆರಾಧನೆ ಮಾಡಿ ಅದರ ವಾಕ್ಯವನ್ನು ಓದಿ ಎಷ್ಟು ದಿನಗಳಾದವು ಇವತ್ತಿನ ದಿವಸ ಕೇಳಿಕೊಳ್ಳೋಣ. ಕರ್ತನ ಸನ್ನಿಧಾನ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ ಪ್ರೇರೆ. ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ಕರ್ತನ ಸನ್ನಿಧಾನದಲ್ಲಿ ಆತನ ಮೇಲೆ ಭರವಸೆ ಇಟ್ಟು ನಾವು ಆತನ ಆಲೋಚನೆ ಕೇಳೋಣ. ಆತನ ಮಾತಾಡ್ತಾರೆ, ತನ್ನ ಮಕ್ಕಳ ಜೊತೆ ಮಾತಾಡ್ತಾರೆ. ನಾವು ನೋಡ್ತಾ ಇದ್ದೇವೆ ಆದಾಮನಿಗೆ ಎಂತ ಫೆಸಿಲಿಟಿ ಅಂತ ಗೊತ್ತಾ? ಪ್ರತಿದಿನವೂ ಕೂಡ ತಂಗಾಳಿಯಲ್ಲಿ ಆದಾಮನ ಜೊತೆ ಕರ್ತನು ಸರ್ವಶಕ್ತನಾದ ದೇವರು ಮಾತಾಡ್ಲಿಕ್ಕೆ ಬರ್ತಿದ್ದ. ಇವತ್ತಿನ ದಿವಸ ಆದಾಮನ ಸ್ಥಾನದಲ್ಲಿ ನಾವಿದ್ದೇವೆ. ಕರ್ತನು ನಮ್ಮ ಜೊತೆ ಮಾತನಾಡುವ ಆತನಾಗಿದ್ದಾನೆ. ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬರ ಜೊತೆ, ಖಾಲಿ ಸೇವಕರ ಜೊತೆ ಮಾತ್ರ ಅಲ್ಲ, ನಿಮ್ಮ ಜೊತೆ ಕೂಡ ಕರ್ತನು ಮಾತನಾಡುವ ಶಕ್ತಿ. ಸೇವಕರ ಜೊತೆ ಸೇವಕರು ಮಾಡುವಂತ ಕಾರ್ಯಗಳನ್ನ ಮಾತಾಡ್ತಾರೆ. ನಿಮ್ಮ ಜೊತೆ ನೀವು ಮಾಡುವಂತ ಕಾರ್ಯಗಳನ್ನ ಕರ್ತನು ಮಾತಾಡಲು ಶಕ್ತನಾಗಿದ್ದಾನೆ. ಇವತ್ತಿನ ದಿವಸ ನಮ್ಮ ಕೇಳೋಣ, ಕರ್ತನೇ ನನ್ನ ಕಿವಿಗಳನ್ನ ತೆರೆ ಮಾಡು ಎಂದು ಕೇಳಿಕೊಳ್ಳೋಣ. ಕರ್ತನೇ ನನ್ನ ಮನಸ್ಸನ್ನು, ಹೃದಯವನ್ನ ತೆರೆ ಮಾಡು ಸ್ವಾಮಿ. ಕರ್ತನೇ
ನಾನು ಆತುರ ಪಡದೆ ಕರ್ತನೆ ನಿನ್ನ ಒಂದು ಸ್ವರವನ್ನ ಕೇಳುವ ಹಾಗೆ, ಯಾಕಂದ್ರೆ ಕರ್ತನೆ ನೀನು ಮುಂದೆ ನನ್ನ ಜೀವಿತದಲ್ಲಿ ಏನು ಮಾಡಕ್ಕಿದೆಯೋ ನನಗೆ ಗೊತ್ತಿಲ್ಲ. ನಿನ್ನ ಹಸ್ತ ಈಗ ನನ್ನ ಜೀವಿತದಲ್ಲಿ ಏನ್ ಮಾಡ್ತಿದೆಯೋ ನನಗೆ ಗೊತ್ತಿಲ್ಲ ಕರ್ತನೆ. ಅದೇ ರೀತಿಯಲ್ಲಿ ಇದುವರೆಗೂ ಮಾಡಿದಂತ ಕಾರ್ಯಗಳನ್ನು ಕೂಡ ನನಗೆ ಗ್ರಹಿಸೋದಕ್ಕೆ ನನಗೆ ಸಾಧ್ಯ ಇಲ್ಲ. ಇವತ್ತಿನ ದಿವಸ ಕರ್ತನೆ ನನ್ನನ್ನು ನಾನು ಸಮರ್ಪಿಸ್ತಾ ಇದ್ದೇನೆ ಕರ್ತನೆ. ಉಪವಾಸದಿಂದ ನಿನ್ನ ಸನ್ನಿಧಿಯಲ್ಲಿ ಬರ್ತಾ ಇದ್ದೇನೆ, ಪ್ರಾರ್ಥನೆಯೊಂದಿಗೆ ನಿನ್ನ ಸನ್ನಿಧಿಯಲ್ಲಿ ಬರ್ತಾ ಇದ್ದೇನೆ, ಸ್ತೋತ್ರಗಳೊಂದಿಗೆ ನಿನ್ನ ಸನ್ನಿಧಿಯಲ್ಲಿ ಬರ್ತಾ ಇದ್ದೇನೆ, ಸ್ತುತಿಯೊಂದಿಗೆ ನಿನ್ನ ಸನ್ನಿಧಿಯಲ್ಲಿ ಬರ್ತಾ ಇದ್ದೇನೆ ಕರ್ತನೆ. ತಗ್ಗಿದ ಮನಸ್ಸುಳ್ಳವನಾಗಿ ನಿನ್ನ ಸನ್ನಿಧಿಯಲ್ಲಿ ಬರ್ತಾ ಇದ್ದೇನೆ. ನೀನು ಹೇಳಿದ್ದನ್ನ ಮಾಡುತ್ತೇನೆ ಎನ್ನುವಂತ ಕರ್ತನೆ ಪರಿಪೂರ್ಣವಾದ ಒಪ್ಪಿಗೆಯಿಂದ ನಿನ್ನ ಸನ್ನಿಧಿಯಲ್ಲಿ ಬರ್ತಾ ಇದ್ದೇನೆ. ನೀನು ತಾನೇ ನನ್ನನ್ನು ನಡೆಸುವುದು ಕೇಳುವವರಿದ್ದಾರೋ ಪ್ರೇರೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೇ. ರಾಜ, ಈ ಬೆಳಗಿನ ಜಾವದಲ್ಲಿ ಮೂಲೆಗಲ್ಲಾಗಿರುವಂತ ನಮ್ಮ ರಕ್ಷಣೆಯ ಮೂಲೆಗಲ್ಲು, ನಮ್ಮ ಮನೆಯ ಮೂಲೆಗಲ್ಲು, ಸಭೆಯ ಮೂಲೆಗಲ್ಲು ಆಗಿರುವಂತ ಈ ಲೋಕದ ಮೂಲೆಗಲ್ಲು ಕರ್ತನೆ ಆಗಿರುವಂತ ಕರ್ತನೆ ಪರಲೋಕದ ಮೂಲೆಗಲ್ಲು ಆಗಿರುವಂತ ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಮಹಿಮೆ ಪಡಿಸುತ್ತೇವೆ ರಾಜ. ನೀನು ತಾನೇ ಕರ್ತನೆ ರಾಜ ಒಬ್ಬೊಬ್ಬರ ಹೃದಯದಲ್ಲಿ ಚಲಿಸು ಕರ್ತನೆ ರಾಜ. ಅವರ ಹೃದಯದಲ್ಲಿ ಬೇರೆ ಯಾವ ಯಾವ ಮೂಲೆಗಲ್ಲಿದ್ದಾವೋ ಆ ಮೂಲೆಗಲ್ಲೆಲ್ಲ ಕಿತ್ತು ಬಿಸಾಕಿ ಕರ್ತನೆ. ಪರಿಶುದ್ಧಾತ್ಮನೇ, ಯೇಸು ಎಂಬ ಮೂಲೆಗಲ್ಲಿಂದ ಅವರು ಕಟ್ಟಲ್ಬಿಡುವ ಹಾಗೆ ಒಬ್ಬೊಬ್ಬರನ್ನು ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಪ್ರಸನ್ನತೆ ಅವರನ್ನು ತುಂಬಿಕೊಳ್ಳಲಿ ಸ್ವಾಮಿ. ಅವರೆಲ್ಲ ವಿಚಾರಕ್ಕೆ ಕರ್ತನೆ, ತಂದೆಯನ್ನ, ತಾಯಿಯನ್ನ, ಒಡಹುಟ್ಟಿದವರನ್ನ, ಮಾವನನ್ನ, ಕರ್ತನೆ ಅತ್ತೆಯನ್ನ ಕರ್ತನೆ, ಅಥವಾ ಇಂಥ ವ್ಯಕ್ತಿಗಳನ್ನ ಅಥವಾ ಯಾರೋ ಪ್ರಭಾವವುಳ್ಳಂತ ವ್ಯಕ್ತಿಗಳನ್ನ ಕೇಳೋದಲ್ಲ ಕರ್ತನೆ. ನಿನ್ನ ಸನ್ನಿಧಿಯಲ್ಲಿ ಉಪವಾಸದಿಂದ ವಿಚಾರಿಸುವ ಹಾಗೆ ಒಬ್ಬೊಬ್ಬರನ್ನು ನಿನ್ನ ನಡೆಸುವುದಕ್ಕಾಗಿ ಸ್ತೋತ್ರ. ರೆಬೆಕ್ಕಳು ತನ್ನ ಹೊಟ್ಟೆಯಲ್ಲಿ ತನ್ನ ಮಕ್ಕಳು ಕರ್ತನೆ ರಾಜ ಜಗಳವಾಡುವಂತ ಸಂದರ್ಭದಲ್ಲಿ ರೆಬೆಕ್ಕಳು ಹೋಗಿ ಯಾರ ಇನ್ಸ್ಟ್ರಕ್ಷನ್ ಅನ್ನು ಕೇಳಲಿಲ್ಲ, ಯಾವ ಮಕ್ಕಳು ಹುಟ್ಟಿಸಿದಂತ ತಾಯಿಯನ್ನ ಕೇಳಲಿಲ್ಲ. ಆಕೆ ಹೋಗಿ ಕೇಳ್ತಾ ಇದ್ದಾಳೆ ಸರ್ವಶಕ್ತನಾದ ದೇವರನ್ನ. ಇವತ್ತಿನ ದಿವಸ ಕರ್ತನೆ, ನಾವು ಕೂಡ ನಿನ್ನ ಬಳಿಗೆ ಬರ್ತಾ ಇದ್ದೇವೆ, ನಿನ್ನ ಸಜೆಷನ್ ಅನ್ನ ಕೇಳ್ತಾ ಇದ್ದೇವೆ, ನಿನ್ನ ಕರ್ತನೆ ಪ್ರಾರ್ಥನೆಯಲ್ಲಿ ಕೂತು ಉತ್ತರವನ್ನ ಕಂಡುಕೊಳ್ತೇವೆ ಎನ್ನುವಂತ ಕಾನ್ಫಿಡೆನ್ಸ್ ಒಂದಿಗೆ, ಭರವಸೆಯೊಂದಿಗೆ ನಿನ್ನ ಸನ್ನಿಧಿಯಲ್ಲಿ ಬರುತ್ತೇವೆ ಸ್ವಾಮಿ. ವಿರೋಧವಾಗಿ ಕಾರ್ಯ ಮಾಡುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತದೆ. ಬಿಡುಗಡೆ ಕೊಡು, ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ. ಆಮೇನ್. ಹಲ್ಲೆಲೂಯಾ.